ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ದಿನಾಂಕ 1/9/2024 ಕೊಪ್ಪ ತಾಲೂಕಿನ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವು ಕೊಪ್ಪದ ಬಾಳಗಡಿ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಿತು. ಮಳೆಯ ನಡುವೆ ಉತ್ಸಾಹದಿಂದ ಶಾಲಾ ಮಕ್ಕಳು ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಅದ್ಭುತ ಪ್ರದರ್ಶನ ತೋರಿದರು. ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿದ್ದ ಈ ಕ್ರೀಡಾಕೂಟವು ಮಕ್ಕಳ ಬಗ್ಗೆ ಎಳ್ಳಷ್ಟೂ ಕಾಳಜಿ ಇಲ್ಲದೆ ತಮ್ಮ ಕೆಲಸ ಆದರಾಯಿತು ಎಂಬಂತೆ ಇದ್ದಿದ್ದು ಮಾತ್ರ ನೆರೆದಿದ್ದ ಮಕ್ಕಳ ಪೋಷಕರ ಆಕ್ರೋಶಕ್ಕೆ ಗುರಿಯಾಯಿತು. ಮೊದಲೇ ಮಳೆಯಿಂದ ಕೆಸರುಗದ್ದೆಯಾಗಿದ್ದ ಕ್ರೀಡಾಂಗಣದಲ್ಲಿ ಮಕ್ಕಳು ಮತ್ತು ಪೋಷಕರು ಬಹಳ ಉತ್ಸಾಹದಿಂದಲೇ ಕ್ರೀಡಾಂಗಣದಲ್ಲಿ ನೆರೆದಿದ್ದರು. ಆದರೆ ಕನಿಷ್ಠ ಪ್ರಜ್ಞೆ ಇಲ್ಲದೆ ಆಯೋಜಕರು ಮತ್ತು ಕ್ರೀಡೆ ನಡೆಸಿಕೊಡುವ ಕೆಲವು ಶಾಲೆಗಳ ಕ್ರೀಡಾ ಶಿಕ್ಷಕರುಗಳು ಓಟದ ಸ್ಪರ್ಧೆಯಲ್ಲಿ ಓಡುವ ಮಕ್ಕಳಿಗೆ ಯಾವುದೇ ಅಂತರದಿಂದ ನಿಲ್ಲಿಸದೆ ಕ್ರೀಡಾ ಕಾರ್ಯಕ್ರಮ ಮುಗಿದರೆ ಸಾಕು ಎನ್ನುವ ರೀತಿಯಲ್ಲಿ ವರ್ತಿಸಿದುದು ಮಾತ್ರ ಪೋಷಕರ ಬೇಸರಕ್ಕೆ ಕಾರಣವಾಯಿತು. ಹಾಗೂ ಮಕ್ಕಳು ಓಡುವಾಗ ಬಿದ್ದರೆ ಅವರನ್ನು ಎತ್ತಲು ಕನಿಷ್ಠ ಮಾನವೀಯತೆ ಇಲ್ಲದ ಶಿಕ್ಷಕರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂದು ಪೋಷಕರು ತಮ್ಮ ಅಳಲು ತೋಡಿಕೊಂಡರು. ಇದರ ಬಗ್ಗೆ ಆಟ ಆಡಿಸುವವರನ್ನು ಕೇಳಿದರೆ ಆಯೋಜಕರನ್ನು ಕೇಳಿದರೆ ಶಾಲೆಯವರನ್ನು ಕೇಳಿ ಎಂದು ಉಡಾಫೆ ಉತ್ತರ ನೀಡಿದ್ದಲ್ಲದೆ ಮಕ್ಕಳ ಜವಾಬ್ದಾರಿ ಪೋಷಕರದ್ದು, ನಮಗೆ ಸಂಬಂಧ ಇಲ್ಲ ಎಂಬುವ ಹಾರಿಕೆ ಉತ್ತರ ನೀಡಿದರು. ಮುಂದೆ ಇಂತಹ ಕ್ರೀಡಾಕೂಟಗಳು ನಡೆಸುವಾಗ ಮಕ್ಕಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳುವುದು ಎಲ್ಲ ಶಾಲೆಗಳ ಶಿಕ್ಷಕರ ಆದ್ಯ ಕರ್ತವ್ಯ ಕೂಡ ಆಗಿದೆ. ಬಿದ್ದ ಮಕ್ಕಳಿಗೆ ತಕ್ಷಣವೇ ಎತ್ತಿ ಪ್ರಥಮ ಚಿಕಿತ್ಸೆ ನೀಡಬೇಕಾಗಿರುವುದು ಮಾನವೀಯ ನೆಲೆ ಉಳ್ಳವರ ಕರ್ತವ್ಯ ಕೂಡ. ಆದರೆ ಇಲ್ಲಿ ಮಾತ್ರ ನಿರ್ಲಕ್ಷ್ಯ ತೋರಿದ್ದು ಪೋಷಕರಿಗೆ ಸಿಟ್ಟು ತರಿಸಿತು. ದಯವಿಟ್ಟು ಶಿಕ್ಷಣ ಇಲಾಖೆಯವರು ಇನ್ನು ಮುಂದಾದರೂ ಎಚ್ಚೆತ್ತು ಇಂತಹ ನಿರ್ಲಕ್ಷ್ಯ ನಡೆಯದಂತೆ ಸಂಬಂಧಿಸಿದ ಆಯೋಜಕರಿಗೆ ಸೂಚನೆ ನೀಡುವುದು ಅನಿವಾರ್ಯ ಎಂದು ಎಲ್ಲ ಪೋಷಕರ ಒತ್ತಾಯವಾಗಿದೆ. ಕ್ರೀಡೆ ಎನ್ನುವುದು ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಮಾರಕವಾಗದೆ ಪೂರಕವಾಗಿರಲಿ ಎಂಬುದೇ ಎಲ್ಲ ಪೋಷಕರ ಆಶಯ.